ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಚಲನೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಚಲನೆ ಅಂದ್ರೆ ಏನು? ಚಲನೆ ಅಂತ ಬಂದಾಗ ಕಾಲಕ್ಕೆ ಅನುಗುಣವಾಗಿ ಕಾಯದ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಚಲನೆ ಅಂತ ಕರಿತೀವಿ. ಚಲಿಸಿದ ದೂರ ಅಂತ ಹೇಳಿದ್ರೆ ಕಾಯವು ನಿಜವಾಗಿ ಚಲಿಸಿದ ಪಥದ ಅಳತೆ ಆಗಿರುತ್ತೆ. ಇನ್ನು ಸ್ಥಳಾಂತರ ಅಥವಾ ಸ್ಥಾನ ಪಲ್ಲಟ ಅಂತ ಹೇಳೋದಾದ್ರೆ ಕಾಯದ ಚಲನೆಯ ಆರಂಭ ಬಿಂದುವಿನಿಂದ ಅಂತಿಮ ಬಿಂದುವಿನ ನಡುವಿನ ಕನಿಷ್ಠ ದೂರವನ್ನ ನಾವು ಸ್ಥಾನ ಪಲ್ಲಟ ಅಥವಾ ಸ್ಥಳಾಂತರ ಅಂತ ಕರಿತೀವಿ. ಜವ ಅಂತ ಬಂದಾಗ ಕಾಯವು ಒಂದು ಏಕಮಾನದಲ್ಲಿ ಚಲಿಸಿದ ದೂರ ಅಂತ ಹೇಳ್ತೀವಿ. ಇದಕ್ಕೆ ಇರುವಂತಹ ಸೂತ್ರ ಬಂದು ಜವ ಚಲಿಸಿದ ದೂರ ತೆಗೆದುಕೊಂಡಂತಹ ಕಾಲ, ಅದನ್ನ v=s/t ಅಂತ ಹೇಳಿ ಕರಿತೀವಿ. ಇನ್ನು ಜವದ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ನಾವು ಡಿನೋಟ್ ಮಾಡ್ತೀವಿ. ಸರಾಸರಿ ಜವ ಚಲಿಸಿದ ಒಟ್ಟು ದೂರ ತೆಗೆದುಕೊಂಡಂತಹ ಒಟ್ಟು ಕಾಲ ಆಗಿ ಆ ಸೂತ್ರವನ್ನ ನಾವು ಬಳಸ್ತೀವಿ. ಇನ್ನು ವೇಗ ಅಂತ ಬಂದಾಗ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ, ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟವೇ ವೇಗ ಅಂತ ಕರಿತೀವಿ. ಜವದೊಂದಿಗೆ ಕಾಯವು ಚಲಿಸಿದ ದಿಕ್ಕನ್ನು ಕೂಡ ಇದು ಒಳಗೊಂಡಿರುತ್ತೆ. ಇನ್ನು ಸರಾಸರಿ ವೇಗ ಬಂದ್ಬಿಟ್ಟು ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಅವೆರಡನ್ನು ಒಟ್ಟುಗೂಡಿ /2 ಮಾಡಿದಾಗ ನಮಗೆ ವೇಗ ಸಿಗುತ್ತೆ. ವೇಗದ ಮೂಲಮಾನ ಯಾವಾಗ್ಲೂ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇದರಲ್ಲಿ ನೆನಪಿಡಬೇಕಾದಂತಹ ಎರಡು ಅಂಶಗಳು ಏನು? ಜವದು ಕೂಡ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ, ಮತ್ತೆ ವೇಗದ ಮೂಲಮಾನ ಕೂಡ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ವೇಗೋತ್ಕರ್ಷ ಅಂದ್ರೆ ಏನು? ಏಕಮಾನ ಕಾಲದಲ್ಲಿ ಕಾಯವೊಂದರ ವೇಗದಲ್ಲಿ ಆಗುವಂತಹ ಬದಲಾವಣೆಯನ್ನ ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ವೇಗೋತ್ಕರ್ಷ ಅಂತ ಹೇಳಿದ್ರೆ ವೇಗದಲ್ಲಿ ಆದಂತಹ ಬದಲಾವಣೆ ಅದಕ್ಕೆ ಅದಾಗ್ಬೇಕಾದ್ರೆ ತೆಗೆದುಕೊಂಡಂತಹ ಕಾಲ. ಓಕೆ, a=v−u/t ಅಂತ ಹೇಳಿ ನಾವು ವೇಗೋತ್ಕರ್ಷ ಅಂದ್ರೇನು, ಆಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಯಾವುದು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಚಲನೆಯ ಸಮೀಕರಣಗಳು ಬಹಳನೇ ಉಪಯುಕ್ತ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಏಕರೂಪ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಂತಹ ಕಾಯಗಳ ಚಲನೆಯನ್ನ 3 ಸಮೀಕರಣಗಳ ಸಹಾಯದಿಂದ ನಾವು ವಿವರಿಸಬಹುದು. ನೋಡಿ, ಏಕರೂಪ ವೇಗೋತ್ಕರ್ಷದೊಂದಿಗೆ ಚಲಿಸ್ತಾ ಇರುವಂತಹ ಕಾಯಗಳ ಚಲನೆಯನ್ನ ನಾವು 3 ಸಮೀಕರಣಗಳ ಸಹಾಯದಿಂದ ವಿವರಿಸ್ತೀವಿ. ಮೊದಲನೇದು v=u+at, ಎರಡನೇದು s=ut+12at², 2as=v²-u². ಇಲ್ಲಿ u ಅನ್ನುವಂಥದ್ದನ್ನ ನಾವು ಆರಂಭಿಕ ವೇಗ ಅಂತ ಸೂಚಿಸ್ತೀವಿ, v ಅನ್ನುವಂಥದ್ದು ಅಂತಿಮ ವೇಗ, a ಅನ್ನುವಂಥದ್ದು ವೇಗೋತ್ಕರ್ಷ, t ಅನ್ನುವಂಥದ್ದು ಕಾಲ, s ಅನ್ನುವಂಥದ್ದು ಚಲಿಸಿದ ದೂರ ಆಗಿರುತ್ತೆ. ಇನ್ನು ಏಕರೂಪ ವೃತ್ತೀಯ ಚಲನೆ ಅಂದ್ರೆ ಏನು? ಏಕರೂಪ ವೃತ್ತೀಯ ಚಲನೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ವೃತ್ತೀಯ ಪಥದಲ್ಲಿ ಕಾಯ ಏಕರೂಪದ ಜವದಲ್ಲಿ ಚಲಿಸಿದ್ರೆ ಅದರ ಒಂದು ಚಲನೆಯನ್ನ ನಾವು ಏಕರೂಪ ವೃತ್ತೀಯ ಚಲನೆ ಅಂತ ಹೇಳಿ ಕರಿತೀವಿ. ಆಯ್ತಾ? ಈ ಚಲನೆಯನ್ನ ರೇಖಾನಕ್ಷೆಯಲ್ಲಿ ಕೂಡ ನಾವು ಪ್ರತಿನಿಧಿಸಬಹುದು, ಅಂದ್ರೆ ಗ್ರಾಫ್ ಅಲ್ಲೂ ಕೂಡ ನಾವು ಪ್ರತಿನಿಧಿಸಬಹುದು. ಇದರಲ್ಲಿ ನೋಡಿ, ದೂರ ಮತ್ತು ಕಾಲ ನಕ್ಷೆ ಮತ್ತೆ ವೇಗ ಮತ್ತೆ ಕಾಲ ನಕ್ಷೆ ಅಂತ ಹೇಳಿ 2 ತರ ಇರುತ್ತೆ. ದೂರ ಕಾಲ ನಕ್ಷೆಯನ್ನ ನೋಡ್ಬೇಕಾದ್ರೆ ಒಂದು ಕಾಯದ ಸ್ಥಾನ ಕಾಲದೊಂದಿಗೆ ಬದಲಾವಣೆ ಹೊಂದಿರುವುದನ್ನ ಪ್ರತಿನಿಧಿಸ್ತಕ್ಕಂಥ ನಕ್ಷೆ ದೂರ ಕಾಲ ನಕ್ಷೆ ಅಂತ ಕರಿತೀವಿ. ವೇಗ ಕಾಲ ನಕ್ಷೆಯಲ್ಲಿ ಒಂದು ಸರಳ ರೇಖೆ ಇರುತ್ತೆ. ಓಕೆ, ಇಲ್ಲಿ ನೋಡಿ, ವೇಗ ಕಾಲ ನಕ್ಷೆ ಈ ಒಂದು ಗ್ರಾಫ್ ಅಲ್ಲಿ ನಾವೇನ್ ನೋಡ್ತೀವಿ, ಒಂದು ಸರಳ ರೇಖೆಯಲ್ಲಿ ಚಲಿಸ್ತಾ ಇರುವಂತಹ ಒಂದು ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ಪ್ರತಿನಿಧಿಸುತ್ತೆ. ನೋಡಿ, ಒಂದು ಆಬ್ಜೆಕ್ಟ್ ಅಂತ ಬಂದಾಗ ಒಂದು ಕಾಯದ ಸ್ಥಾನ ಕಾಲದೊಂದಿಗೆ ಬದಲಾವಣೆ ಆದ್ರೆ, ಒಂದು ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬದಲಾವಣೆ ಆದ್ರೆ ಅದನ್ನ ನಾವು ದೂರ ಕಾಲ ನಕ್ಷೆ ಅಂತ ಕರಿತೀವಿ. ಅದೇ ವೇಗ ಇದ್ದಾಗ ಏನಾಗುತ್ತೆ? ಸ್ಟ್ರೈಟ್ ಲೈನ್. ಓಕೆ, ಸೊ ಒಂದು ಸರಳ ರೇಖೆಯಲ್ಲಿ ಚಲಿಸ್ತಾ ಇರುವಂತಹ ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾಗುವುದು ಅನ್ನೋದನ್ನ ಪ್ರತಿನಿಧಿಸುವಂತಹ ನಕ್ಷೆ ಆಗಿರುತ್ತೆ. ಇನ್ನು ಇದಕ್ಕೆ ರಿಲೇಟೆಡ್ ಆಗಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ, ಕಾಯದ ಚಲನೆಗೆ ಕಾರಣವಾದ ಅಂಶ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಒಂದು ಕಾಯ, ಇದು ಒಂದು ಆಬ್ಜೆಕ್ಟ್ ಅಂತ ಅನ್ಕೊಳ್ಳಿ. ಓಕೆ, ಇದು ಇಲ್ಲಿಂದ ಇಲ್ಲಿಗೆ ಸುಮ್ನೆ ಹೋಗುತ್ತಾ? ಇಲ್ಲ. ಅಟ್ಲೀಸ್ಟ್ ಒಂದು ಗಾಳಿ ಬಂದಾಗೂ ಕೂಡ ಹೋಗುತ್ತೆ ಅಂದ್ರೆ ಅದಕ್ಕೇನು ಆ ಗಾಳಿ ಕೂಡ ಒಂದು ಫೋರ್ಸ್ ಆಗಿ ಆಕ್ಟ್ ಮಾಡ್ಬೇಕು. ಅಥವಾ
ಒಂದು ಬಲ ಅನ್ನೋದು ಬೇಕೇ ಬೇಕು. ಸೊ ಹಾಗಾಗಿ ಕಾಯದ ಚಲನೆಗೆ ಕಾರಣವಾಗುವಂತಹ ಅಂಶ ಬಲ ಆಗಿರುತ್ತೆ. ಆಮೇಲೆ ಕಾಯವು ಚಲಿಸಿದ ಪಥದ ಅಳತೆಯನ್ನ ನಾವೇನಂತ ಕರಿತೀವಿ? ಚಲಿಸಿದ ದೂರ ಅಂತ ಹೇಳಿ ಕರಿತೀವಿ. ಇನ್ನು ಚಿತ್ರದಲ್ಲಿ ಕಾಯವು ಎ ಇಂದ ಸಿ ಗೆ ಬಿ ಮಾರ್ಗವಾಗಿ ಚಲಿಸಿದೆ. ಹಾಗಾದ್ರೆ ಕಾಯವು ಚಲಿಸಿದ ದೂರ ಅಂತ ಕೇಳಿದರೆ ನೋಡಿ, ಇಲ್ಲಿ ಎ ಇಂದ ಬಿ ಗೆ ಚಲಿಸಿದೆ, ಎ ಇಂದ ಬಿ, ಆಮೇಲೆ ಬಿ ಇಂದ ಸಿ ಗೆ, ಹೌದಲ್ವಾ? ಸೊ ಏನಿದು ಎ ಇಂದ ಸಿ ಗೆ ಬಿ ಮಾರ್ಗದ ಮೂಲಕ ಅದು ಚಲಿಸಿದೆ. ಹಾಗಾದ್ರೆ ಇದರ ಕಾಯವು ಚಲಿಸಿದ ದೂರ ಎಷ್ಟು? ಅಫ್ಕೋರ್ಸ್ 4+3 3+4 ಏನಾಗುತ್ತೆ? ಎ ಇಂದ ಬಿ ಪ್ಲಸ್ ಬಿ ಇಂದ ಸಿ. ನಮಗೇನ್ ಬೇಕು? ಇಲ್ಲಿಂದ ಇಲ್ಲಿಗೆ ಬೇಕು, ಹೌದಲ್ವಾ? ಸೊ ಎಷ್ಟಾಯ್ತು? ಎ ಬಿ ಪ್ಲಸ್ ಬಿ ಸಿ ಎಷ್ಟಾಯ್ತು? 3+4 7 ಮಾನಗಳು ಆಯ್ತು. ಚಿತ್ರದಲ್ಲಿ ಕಾಯವು ಎ ಇಂದ ಹೊರಟು ಬಿ ಮಾರ್ಗವಾಗಿ ಚಲಿಸಿ ಎ ಬಿಂದುವಿಗೆ ಹಿಂದಿರುಗಿದೆ. ಹಾಗಾದ್ರೆ ಕಾಯದ ಸ್ಥಾನಪಲ್ಲಟ ಎಸ್ ಏನಾಗಿರುತ್ತೆ? ಅದು ಹಿಂದಿರುಗಿದಾಗ ಅದೇನಾಗುತ್ತೆ? ಅದು 0 ಆಗಿರುತ್ತೆ. ಆಯ್ತಾ? ಹಾಗಾದ್ರೆ ಕಾಯದ ಸ್ಥಾನಪಲ್ಲಟ ಎಷ್ಟು? 0. ವೃತ್ತಾಕಾರ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ದೂರ ಎಷ್ಟಿರುತ್ತೆ? ಒಂದು ವೃತ್ತಾಕಾರ ಇದೆ, ಓಕೆ, ಒಂದು ಸರ್ಕಲ್ ಇದೆ, ಅದರಲ್ಲಿ ಒಂದು ಆಬ್ಜೆಕ್ಟ್ ಅರ್ಧ ಮಾತ್ರ ಚಲಿಸಿದೆ ಅಂತ ಅಂದಾಗ ಚಲಿಸಿದಂತಹ ದೂರ ಎಷ್ಟಾಗುತ್ತೆ ಅಂತ ಹೇಳಿದರೆ πr ಅಂತ ಹೇಳ್ತಾರೆ. ಓಕೆ, ಎಷ್ಟು? πr. ಇದು ವೆರಿ ಇಂಪಾರ್ಟೆಂಟ್, πr. ಈಗ ನೋಡಿ, ಆರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಪಥದಲ್ಲಿ, ಓಕೆ ನೋಡಿ, ಆರ್ ತ್ರಿಜ್ಯವುಳ್ಳಂತಹ ಒಂದು ವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಸ್ಥಾನಪಲ್ಲಟ ಎಷ್ಟಾಗುತ್ತೆ ಅಂತ ಕೇಳಿದೆ. ಎಷ್ಟಾಗುತ್ತೆ? 2r ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು? ನೋಡಿ, ಸ್ಥಾನಪಲ್ಲಟ 0 ಆಗಬಹುದು, ಚಲಿಸಿದ ದೂರ 0 ಆಗಬಹುದು, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಸಮವಾಗಬಹುದು ಅಂತ ಇದೆ. ಸ್ಥಾನಪಲ್ಲಟ ನಾವು 0 ಆಗಬಹುದು ಅಂತ ನಾವು ನೋಡಿದೀವಿ, ಹೌದಲ್ವಾ? ಎಸ್, ಅದು ನೋಡಿ, ಸ್ಥಾನಪಲ್ಲಟ 0 ಆಗಬಹುದು, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಸಮಾನೂ ಆಗಬಹುದು. ಸೊ ಹಾಗಾಗಿ ಇದನ್ನ ನೀವು ಫಿಸಿಕ್ಸ್ ಅಲ್ಲಿ ಫಸ್ಟ್ PUC ನಲ್ಲಿ ತುಂಬಾ ಚೆನ್ನಾಗಿದೆ, ಅಲ್ಲಿ ಹೋದ್ರೆ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮಗೆ ಇದು ಸಿಗುತ್ತೆ. ಓಕೆ, ಸ್ಥಾನಪಲ್ಲಟ 0 ಆಗಬಹುದು ಮತ್ತು ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಸಮವಾಗಬಹುದು. ಇದು ಸರಿಯಾದಂತಹ ಹೇಳಿಕೆಗಳು. ಇನ್ನು ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರ ನಾವು ಜವ ಅಂತ ಹೇಳಿ ಕರಿತೀವಿ. ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ ಏನಾಗಿರುತ್ತೆ? ಯಾವಾಗ್ಲೂ ವೇಗ ಆಗಿರುತ್ತೆ. ಈ ಕೆಳಗಿನ ಯಾವ ಸನ್ನಿವೇಶ ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ. ವೇಗವು ಅದಿಶ ಪರಿಮಾಣವಾಗಿದೆ. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾಯವು ವೇಗೋತ್ಕರ್ಷಕ್ಕೆ ಇದು ಒಳಗೊಳ್ಳಬಹುದು ಅಂತ ಇದೆ. ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರ ಸಮವಾಗಿರುತ್ತದೆ ಅಂತ ಇದೆ. ಆಮೇಲೆ ವೃತ್ತೀಯ ಪಥದಲ್ಲಿ ಜವ ಸ್ಥಿರವಾಗಿದ್ದಾಗ ವೇಗೋತ್ಕರ್ಷ 0 ಆಗಿರುತ್ತೆ ಅಂತ ಇದೆ. ಸೊ ಇದಕ್ಕೆ ಉತ್ತರ ಒಂದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾಯವು ವೇಗೋತ್ಕರ್ಷಗೊಳ್ಳಬಹುದು ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ವೇಗೋತ್ಕರ್ಷದ ಏಕಮಾನ ಒಂದು ಮೀಟರ್/ಸೆಕೆಂಡ್ ಸ್ಕ್ವೇರ್. ಒಂದು ಕಾಯವು ಎ ಇಂದ ಬಿ ಗೆ 20 ಮೀಟರ್/ಸೆಕೆಂಡ್ ವೇಗದಿಂದ ಚಲಿಸಿ ಪುನಃ ಬಿ ಇಂದ ಎ ಗೆ 30 ಮೀಟರ್/ಸೆಕೆಂಡ್ ವೇಗದಿಂದ ಚಲಿಸಿ ಹಿಂದಿರುಗುತ್ತೆ. ಒಟ್ಟು ಪ್ರಮಾಣದಲ್ಲಿ ಕಾಯದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದರೆ ನೋಡಿ, ಇದಕ್ಕೆ ನೀವು ಸರಾಸರಿ ವೇಗದ ಒಂದು ಸೂತ್ರವನ್ನ ಹಾಕೊಂಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 25 ಮೀಟರ್/ಸೆಕೆಂಡ್ ಸಿಗುತ್ತೆ. ಇವುಗಳಲ್ಲಿ ಯಾವುದು ಚಲನೆಯ ನಿಯಮದ ಸಮೀಕರಣ ಅಲ್ಲ ಅಂತ ಕೇಳಿದರೆ ಅಫ್ಕೋರ್ಸ್ v=u+at ಏನಿದೆ ಇದು ಹೌದು ಸರಿಯಾದ್ದು. v²-u² = 2as ಇದು ಕೂಡ ಸರಿಯಾದ್ದು. ಆಮೇಲೆ s=ut+12at² ಇದು ಕೂಡ ಸರಿಯಾದಂತಹ ಸಮೀಕರಣ. ಆದ್ರೆ s=ut+at ಏನಿದೆಯಲ್ಲ ಇದು ರಾಂಗ್. ಆಮೇಲೆ v=u+at ಚಲನೆಯ ಸಮೀಕರಣದಲ್ಲಿ a ಅಂದ್ರೆ ಏನು? ಎಸ್, ವೆರಿ ಗುಡ್. ವೇಗೋತ್ಕರ್ಷ ಅಂದ್ರೇನು? ಆಕ್ಸಿಲರೇಷನ್. v²-u² = 2as ಚಲನೆಯ ಸಮೀಕರಣದಲ್ಲಿ s ಅಂತ ಹೇಳಿದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಚಲಿಸಿದ ದೂರ.
ಕಾಲ ಸ್ಥಾನಪಲ್ಲಟ ಸೂಚಿಸುವ ನಕ್ಷೆಯು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿದ್ರೆ ಕಾಯದ ಜವ ಏನಾಗಿರುತ್ತೆ, ಅದು 0 ಆಗಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ಕಾಲ ಮತ್ತು ಸ್ಥಾನಪಲ್ಲಟ ಸೂಚಿಸುವಂತಹ ಒಂದು ಗ್ರಾಫ್ ಅಲ್ಲಿ ಈಗ ನೋಡಿ, ಇದು ಎಕ್ಸ್, ಇದು ವೈ. ಓಕೆ, ಇದು ಕಾಲ, ಇದು ಸ್ಥಾನಪಲ್ಲಟ, ಇದು ಸ್ಥಾನಪಲ್ಲಟ ಸೂಚಿಸ್ತಕ್ಕಂಥ ನಕ್ಷೆ ಅಂತ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ ಅಕ್ಷಕ್ಕೆ ಅದೇನಾದ್ರೂ ಸಮ ಆಗಿದ್ರೆ, ಅಂದ್ರೆ ಈ ಎಕ್ಸ್ ಆಕ್ಸಿಸ್ಗೆ ಅದೇನಾದ್ರೂ ಸಮ ಆಗಿದ್ರೆ ಕಾಯದ ಜವ ಅಂತ ಕೇಳಿದ್ದಾರೆ. ಕಾಯ ಅಂದ್ರೆ ಆ ಆಬ್ಜೆಕ್ಟಿನ ಸ್ಪೀಡ್ ಏನಾಗಿರುತ್ತೆ, 0 ಆಗಿರುತ್ತೆ ಅಂತ. ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ಚಂದ್ರನು ಭೂಮಿಯಿಂದ 4 into 10 to the power of 4 into 10 to the power of 8 ಮೀಟರ್ ಗಳಷ್ಟು ದೂರದಲ್ಲಿ ಇದ್ದಾಗ ಭೂಮಿಯಿಂದ ಕಳಿಸಿದ ರೆಡಾರ್ ಚಂದ್ರನಿಗೆ ತಲುಪೋದಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಬ್ಬ ಚಂದ್ರನು ಭೂಮಿಯಿಂದ, ಓಕೆ, ಚಂದ್ರ ಭೂಮಿಯಿಂದ 4 into 10 to the power of 8 ಇಷ್ಟು ಮೀಟರ್ಗಳಷ್ಟು ದೂರದಲ್ಲಿ ಇದ್ದಾನೆ. ಅಂದ್ರೆ ಚಂದ್ರ ಭೂಮಿಯಿಂದ 4 into 10 to the power of 8 ಮೀಟರ್ ನಷ್ಟು ದೂರ ಇದ್ದಾನೆ. ಓಕೆ, ಈ ಸಂದರ್ಭದಲ್ಲಿ ಭೂಮಿಯಿಂದ ಕಳಿಸಿದಂತಹ ರೆಡಾರು ಚಂದ್ರನಿಗೆ ತಲುಪಬೇಕು ಅಂತ ಹೇಳಿದ್ರೆ ಎಷ್ಟು ಸೆಕೆಂಡ್ ತಗೊಳುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಎಷ್ಟು ತಗೊಳುತ್ತೆ ಅಂತ ಹೇಳಿದ್ರೆ 1.3 ಸೆಕೆಂಡ್ ಮಾತ್ರ ತಗೊಳುತ್ತೆ. ಓಕೆ, ಆಮೇಲೆ ಒಂದು ರೈಲು 400 ಮೀಟರ್ಗಳಷ್ಟು ಉದ್ದವಿರುವ ಒಂದು ಸೇತುವೆಯನ್ನ 20 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಚಲಿಸ್ತಾ 45 ಸೆಕೆಂಡ್ಗಳಲ್ಲಿ ಸೇತುವೆಯನ್ನು ದಾಟುತ್ತದೆ. ಹಾಗಾದ್ರೆ ರೈಲಿನ ಉದ್ದ ಎಷ್ಟು? ರೈಲಿನ ಉದ್ದ ಎಷ್ಟು? 500 ಮೀಟರ್. ನೋಡಿ, ಒಂದು ರೈಲು 400 ಮೀಟರ್ಗಳಷ್ಟು ಉದ್ದ ಇರುವಂತಹ ಒಂದು ಸೇತುವೆಯನ್ನ ನೋಡಿ 400 ಮೀಟರ್ ಉದ್ದ ಇದೆ, ಅದನ್ನ 20 ಸೆಕೆಂಡ್ ಸ್ಪೀಡ್ ಅಲ್ಲಿ ಅದು ಚಲಿಸುತ್ತೆ. 400 ಮೀಟರ್ ಉದ್ದನ 20 ಮೀಟರ್ ಪರ್ ಸೆಕೆಂಡ್ 20 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಅದು ಚಲಿಸುತ್ತೆ ಅನ್ನೋದಾದ್ರೆ 45 ಸೆಕೆಂಡ್ಗಳಲ್ಲಿ ಸೇತುವೆಯನ್ನ ದಾಟುತ್ತದೆ ಅನ್ನೋದಾದ್ರೆ ರೈಲಿನ ಉದ್ದ ಎಷ್ಟಿರುತ್ತೆ? 500 ಮೀಟರ್ ಇರುತ್ತೆ. ಮಾಡಿ ನೋಡಿ. 400 ಮೀಟರ್ಗಳಷ್ಟು ಉದ್ದ ಇರುವಂತಹ ಒಂದು ಸೇತುವೆಯನ್ನ 20 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಚಲಿಸ್ತಾ 45 ಸೆಕೆಂಡ್ಗಳಲ್ಲಿ ಪರ್ ಸೆಕೆಂಡ್, ನೋಡಿ, ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗೆ 20 ಮೀಟರ್. ಓಕೆ, 1 ಸೆಕೆಂಡ್ಗೆ 20 ಮೀಟರ್ ಅದು ಹೋಗುತ್ತೆ ಅನ್ನೋದಾದ್ರೆ 20 ಮೀಟರ್ ಉದ್ದ ಹೋಗುತ್ತೆ ಅನ್ನೋದಾದ್ರೆ ಹಾಗಾದ್ರೆ 45 ಸೆಕೆಂಡ್ಗೆ ಎಷ್ಟು ಉದ್ದ ಹೋಗುತ್ತಪ್ಪ? ಓಕೆ, ನೋಡಿ, ಒಂದು ಸೆಕೆಂಡ್ಗೆ 20 ಮೀಟರ್ ಹೋಗುತ್ತೆ ಅನ್ನೋದಾದ್ರೆ 1 ಸೆಕೆಂಡ್ಗೆ ಪರ್ ಸೆಕೆಂಡ್ 20 ಮೀಟರ್ ಅದು ಟ್ರಾವೆಲ್ ಮಾಡುತ್ತೆ ಅನ್ನೋದಾದ್ರೆ, ಸೇತುವೆಯನ್ನ ಅದು ದಾಟುತ್ತೆ ಅನ್ನೋದಾದ್ರೆ 45 ಸೆಕೆಂಡ್ಗಳಲ್ಲಿ ಎಷ್ಟು ರೈಲಿನ ಉದ್ದವನ್ನ ಅದು ದಾಟುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಇಲ್ಲಿ 500 ಮೀಟರ್ ಇದೆ. ಓಕೆ, ಇದರ ಉತ್ತರ 500 ಮೀಟರ್ ಇದೆ. ಒಬ್ಬ ಹುಡುಗನು 12 ಮೀಟರ್ ಉತ್ತರ ದಿಕ್ಕಿನ ಕಡೆಗೆ ನಡೀತಾನೆ. ನಂತರ ಪೂರ್ವಕ್ಕೆ ತಿರುಗಿ 5 ಮೀಟರ್ ದೂರ ನಡೀತಾನೆ. ಈಗ ಅವನು ನಿಂತಿರುವ ಸ್ಥಾನ ಆರಂಭದ ಸ್ಥಾನದಿಂದ ಇರುವ ಸ್ಥಾನಪಲ್ಲಟ ಎಷ್ಟು ಅಂತ ಕೇಳಿದರೆ, ನೋಡಿ, ಒಬ್ಬ ಹುಡುಗ ಏನಿದ್ದಾನೆ ಅವನು 12 ಕಿಲೋಮೀಟರ್ ಉತ್ತರ ದಿಕ್ಕಿನ ಕಡೆಗೆ ಇದೆ. ನೋಡಿ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಬರ್ಕೊಳ್ಳೋಣ. ಈಗ 12 ಮೀಟರ್ ಉತ್ತರ ಅದ್ರ ಕಡೆಗೆ ನಡೀತಾನೆ. ನಂತರ ಪೂರ್ವಕ್ಕೆ ತಿರುಗ್ತಾನೆ.
ನಂತರ ಏನ್ ಮಾಡ್ತಾನೆ, ಪೂರ್ವಕ್ಕೆ ತಿರುಗ್ತಾನೆ, 5 ಮೀಟರ್ ನಡಿತಾನೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆಷ್ಟು 12, ಇಲ್ಲಿಂದ ಇಲ್ಲಿಗೆಷ್ಟು 5. ಹಾಗಾದ್ರೆ ಈಗ ಅವನು ನಿಂತಿರುವ ಸ್ಥಾನವು ಆರಂಭದ ಸ್ಥಾನದಿಂದ ಇರುವಂತಹ ಸ್ಥಾನ ಪಲ್ಲಟ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೋಡಿ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೇಳಿರೋದು, ಡಿಸ್ಟೆನ್ಸ್ ಕೇಳಿಲ್ಲ ಆಯ್ತಾ. ಹಾಗಾಗಿ ಅದೆಷ್ಟು ಬರುತ್ತೆ, 17 ಬರೋದಿಲ್ಲ, ಅದು ಬಂದು 13 ಆಗುತ್ತೆ ಆಯ್ತಾ. ಒಂದು ಕಾಯು 5 ಸೆಕೆಂಡ್ಗಳಲ್ಲಿ ತನ್ನ ವೇಗವನ್ನ 5 ಮೀಟರ್ ಪರ್ ಸೆಕೆಂಡ್ ನಿಂದ 10 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚಿಸಿಕೊಂಡ್ರೆ ಅದರಲ್ಲಿ ಬದಲಾಗುವಂತಹ ವೇಗೋತ್ಕರ್ಷ ಎಷ್ಟಾಗಿರುತ್ತೆ, 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ ಆಯ್ತಾ. ಇವುಗಳಲ್ಲಿ ಹೆಚ್ಚು ಜಡತ್ವ ಹೊಂದಿರುವ ಕಾಯ ಯಾವುದು ನೋಡಿ, ಸೈಕಲ್. ಇದು ಅಂದ್ರೆ ಜಡತ್ವ ಹೊಂದಿರುವ ಕಾಯ, ಜಡತ್ವ ಅಂದ್ರೆ ಜಾಸ್ತಿ ಇನರ್ಷಿಯಾ ಹೊಂದಿರುವಂತಹ ಒಂದು ಆಬ್ಜೆಕ್ಟ್ ಯಾವುದು ಅಂತ ಕೇಳಿದರೆ, ಸೈಕಲ್ಲ ಇಲ್ಲ, ಆಟೋನ ಇಲ್ಲ, ಕಾರ ಇಲ್ಲ, ಬಸ್ಸು. ಹೇಗೆ ಬಸ್ಸು ಅಂತ ಹೇಳಿದ್ರೆ ನೋಡಿ, ನೀವು ಬಸ್ಸು, ಕಾರು, ಆಟೋ, ಸೈಕಲ್ ಅಂತ ನಾವು ನೋಡಿದಾಗ ನೋಡಿ, ಇನ್ನೊಂದು ಜಡತ್ವ ಅಂತ ಬಂದಾಗ ನಾವು ಅದನ್ನ ಮಾಸ್ ಅಂತಾನೆ ನಾವು ಕರಿತೀವಿ. ಅಂದ್ರೇನು, ರಾಶಿ, ದ್ರವ್ಯ ರಾಶಿ ಅಂತ ಕರಿತೀವಿ. ಹಾಗಾದ್ರೆ ಯಾವುದು ತುಂಬಾ ವೇಟ್, ಮಾಸ್ ಜಾಸ್ತಿ ಇರುತ್ತೆ. ಓಕೆ, ಇದು ಅಂದ್ರೆ ತೂಕ ಗ್ರಾವಿಟೇಷನ್ ಏನಿದೆ ಅದು ಅದ್ರ ಮೇಲೆ ಇಟ್ ಇಸ್ ಆಕ್ಟ್ ಆನ್ ಇಟ್. ಓಕೆ, ಆದ್ರೆ ನಾವು ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ಹೆಚ್ಚಿನ ದ್ರವ್ಯ ರಾಶಿ ಆಮೇಲೆ ವೇಟ್ ಅಂತ ನಾವೇನ್ ಹೇಳ್ತೀವಿ, ಅದು ಜಾಸ್ತಿ ತೂಕ ಸೈಕಲ್ದಿದೇನಾ, ಆಟೋದಿದೇನಾ, ಕಾರಿಂದಿದೇನಾ, ಬಸ್ಸಿಂದಿದೇನಾ ಅಂತ ನೋಡಿದಾಗ ಇದ್ರದ್ದೇ ಜಾಸ್ತಿ ಇರುತ್ತೆ. ಯಾವ್ದ್ರದ್ದು, ಬಸ್ಸದೇನೆ ಇನರ್ಷಿಯಾ ಮೀನ್ಸ್ ಮಾಸ್ ಏನಿರುತ್ತೆ ಅದ್ರದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚು ಜಡತ್ವ ಹೊಂದಿರುವ ಕಾಯ ಬಂದು ಬಸ್ ಆಗುತ್ತೆ. ಓಕೆ, ಇದಿಷ್ಟು ಚಲನೆಗೆ ಸಂಬಂಧಪಟ್ಟಂತೆ ಮತ್ತೆ ಚಲನೆಗೆ MCQs ಆಗಿತ್ತು. ಓಕೆ.